ನಮಸ್ಕಾರ. ಇವತ್ತು ವರ್ಲ್ಡ್ ಸರ್ವಿಕಲ್ ಕ್ಯಾನ್ಸರ್ ಡೇ. ಭಾರತದಲ್ಲಿ ಟಾಪ್ 3 ರ್ಯಾಂಕಿಂಗಲ್ಲಿರೋಂಥದ್ದು ಸರ್ವಿಕಲ್ ಕ್ಯಾನ್ಸರ್ ಮಹಿಳೆಯರಲ್ಲಿ ಕಂಡು ಬರೋಂಥದ್ದು. ಈ ಕ್ಯಾನ್ಸರಲ್ಲಿ ಹೆಂಗೆ ಅಂತಂದರೆ ನಾವು ತಡೆಗಟ್ಟೋಕ್ಕೂ ಸಾಧ್ಯ ಇದೆ, ಜೊತೆಗೆ ಬಂದಿರೋರು ಅದನ್ನು ಸಿಂಟಮ್ಯಾಟಿಕಲಿ ಬೆಟರ್ ಆಗೋಕ್ಕೆ ಸಾಧ್ಯ ಇದೆ. ನಮ್ಮ ಆಹಾರ, ನಮ್ಮ ಲೈಫ್ ಸ್ಟೈಲ್ ಸರಿ ಮಾಡ್ಕೋಬೇಕು. ಈಗ ತುಂಬ ಸಲ ಕ್ಯಾನ್ಸರ್ ಯಾಕೆ ಬರುತ್ತೆ ಅಂತ ಕ್ವೆಶ್ಚನ್ ಮಾಡಿದಾಗ ನಮ್ಮ ಲೈಫ್ ಸ್ಟೈಲ್ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಸೊ ಈ ಲೈಫ್ ಸ್ಟೈಲ್ ಅಂತಂದರೆ ನಮ್ಮ ಆಹಾರ, ನಮ್ಮ ನಿದ್ರೆ, ಆಮೇಲೆ ನಮ್ಮ ಆ್ಯಕ್ಟಿವಿಟಿ, ಜೊತೆಗೆ ಲೈಫ್ ಸ್ಟೈಲ್ ಅಂತಂದರೆ ನಾವು ಬಳಸೋಂತಹ ವಿವಿಧ ಪದಾರ್ಥಗಳು. ಈಗ ನಾವು ಬಳಸೋಂಥ ಪೇಸ್ಟ್ ಇರ್ಬೋದು, ಸೋಪ್ ಇರ್ಬೋದು, ಶ್ಯಾಂಪೂ ಇರ್ಬೋದು, ಡಿಯೋಡ್ರೆಂಟ್ಸ್ ಇರ್ಬೋದು, ಅವುಗಳಲ್ಲೆಲ್ಲ ಇರುವಂತಹ ಕೆಮಿಕಲ್ಸ್, ಅವುಗಳೆಲ್ಲ ನಮ್ಮ ದೇಹಕ್ಕೆ ಒಳಗೆ ಸೇರಿಕೊಂಡಾಗ ಕ್ಯಾನ್ಸರಸ್ ಸೆಲ್ಸ್ ಆಗೋಂಥದ್ದು. ತಪ್ಪಾದ ಆಹಾರಗಳನ್ನು ಸ್ವೀಕರಿಸಿದಾಗ ಅಥವಾ ಇದನ್ನು ಸರಿಯಾಗಿ ದೇಹ ಹೊರಗಡೆ ಹಾಕದೇ ಇದ್ದಾಗ ಯಾವುದಾದ್ರೂ ಒಂದು ಆರ್ಗನ್ನಿಗೆ ಅಟ್ಯಾಕ್ ಆಗಿ, ಟಾರ್ಗೆಟ್ ಆಗಿ ಅದು ನಮ್ಮ ಕ್ಯಾನ್ಸರಸ್ ಆಗಿ ಚೇಂಜ್ ಆಗೋಂಥದ್ದು. ಸೊ ಒಂದು ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ನಾವು ಆಹಾರ ಇದನ್ನೆಲ್ಲ ಸರಿ ಮಾಡ್ಕೋಬೇಕು. ಆಹಾರ ಅಂತ ಬಂದಾಗ ಮೇನ್ಲಿ ನ್ಯೂಟ್ರಿಷನ್ಸ್. ಈಗ ಸರ್ವಿಕಲ್ ಕ್ಯಾನ್ಸರಲ್ಲಿ ನಾವು ಯಾವಾಗಲೂ ಹೇಳೋದೇನು ಅಂತಂದರೆ ವಿಟಮಿನ್ ಡಿ ಚೆನ್ನಾಗಿ ತೊಗೋಬೇಕು. ಇವಾಗ ನೀವು ಯಾವುದೇ ಟ್ರೀಟ್ಮೆಂಟ್ ತೊಗೋತಾ ಇರಬಹುದು ಅಥವಾ ಪ್ರಿವೆಂಟ್ ಮಾಡಬೇಕು ಅಂತಂದ್ರೂ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ತುಂಬ ಇಂಪಾರ್ಟೆಂಟ್ ಅಲ್ಲಿಯ ಹೆಲ್ತನ್ನು ಮೇಂಟೈನ್ ಮಾಡೋಕ್ಕೋಸ್ಕರ. ಒಂದು ವಿಟಮಿನ್ ಡಿ. ಯೂಶ್ವಲಿ ಥೆರಪೀಸ್ ನಡೀತಾ ಇರಬೇಕಾದ್ರೆ ವಿಟಮಿನ್ ಡಿ ಕಮ್ಮಿ ಆಗುತ್ತೆ. ವಿಟಮಿನ್ ಡಿನ ಬ್ಲಡ್ ಟೆಸ್ಟ್ ಮಾಡಿಸಿ ಚೆಕ್ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ಸಪ್ಲಿಮೆಂಟ್ ಮಾಡ್ತಾ ಹೋಗೋಂಥದ್ದು. ಯಾಕಂದರೆ ನ್ಯಾಚುರಲ್ ಸೋರ್ಸಲ್ಲಿ ಬರೀ ಸನ್ಲೈಟಿಂದ ಸಾಕಾಗಲ್ಲ ನಮ್ಮ ದೇಹಕ್ಕೆ. ನೆಕ್ಸ್ಟ್ ಜಿಂಕ್ ಜಾಸ್ತಿ ಬೇಕಾಗಿರೋಂಥದ್ದು. ಈಗ ಜಿಂಕ್ ಅಂತ ಬಂದ ತಕ್ಷಣ ನಾವು ನಮ್ಮ ಸೊಪ್ಪು ತರಕಾರಿಗಳು ಇರ್ಬೋದು ಅಥವಾ ಸೂರ್ಯಕಾಂತಿ ಬೀಜ, ಪಂಪ್ಕಿನ್, ಅಗಸೆ ಬೀಜ, ಇವುಗಳಲ್ಲೆಲ್ಲ ಜಿಂಕ್ ಇರೋಂಥದ್ದು. ಅವುಗಳನ್ನು ಜಾಸ್ತಿ ಬಳಸಬೇಕಾಗಿರೋಂಥದ್ದು. ಒಮೆಗಾ 3 ಅಂದರೆ ನಮ್ಮ ಫಿಶ್ ಆಯಿಲ್ಗಳಲ್ಲಿ ಸಿಗೋಂಥದ್ದು, ಫಿಶ್ಗಳಲ್ಲೂ ಇರುತ್ತೆ. ಸೊ ಜಾಸ್ತಿ ಮೀನಿನ ಪದಾರ್ಥಗಳನ್ನು ಸ್ವೀಕರಿಸೋದು. ಎಗೇನ್ ಮೀನು ಅಂತಂದಾಗ ನಾವು ತುಂಬ ಕಂಟ್ಯಾಮಿನೇಟೆಡ್ ಆಗಿರೋದ್ರಿಂದ ಅಂತ ಬಳಸಬಾರ್ದು. ಸೊ ಇಲ್ಲಿ ಜಾಸ್ತಿ ಕಾನ್ಸಂಟ್ರೇಷನಲ್ಲಿ ಬೇಕಾಗುತ್ತೆ. ನಾವು ಹೇಳೋದು ಸಪ್ಲಿಮೆಂಟ್ಸ್, ಯಾಕಂದರೆ ದೇ ಆರ್ ಆ್ಯಂಟಿ ಇನ್ಫ್ಲಮೇಟ್ರಿ. ಈಗ ಕ್ಯಾನ್ಸರ್ ಅಂದ ತಕ್ಷಣ ಏನು ಅಂತಂದರೆ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಇದೆ ಅಂತ ಅರ್ಥ. ಆ ಇನ್ಫ್ಲಮೇಷನ್ ಕಮ್ಮಿ ಮಾಡೋಕ್ಕೆ ನಾವು ಆ್ಯಂಟಿ ಇನ್ಫ್ಲಮೇಟ್ರಿ ಫುಡ್ಸ್, ಈಗ ನಾವು ಶುಂಠಿ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಅದನ್ನೆಲ್ಲ ನಾವು ಆ್ಯಂಟಿ ಇನ್ಫ್ಲಮೇಟ್ರಿ ಹೇಳ್ದಂಗೆ. ಒಮೆಗಾ 3 ಅಂದರೆ ಅದೊಂದು ಫ್ಯಾಟ್, ಅದು ಗುಡ್ ಫ್ಯಾಟ್. ಸೊ ಫಿಶಲ್ಲಿರುವ ಫ್ಯಾಟ್ ಏನಿದೆ ಅದು ಒಮೆಗಾ 3. ಅವುಗಳು ತುಂಬ ದೇಹಕ್ಕೆ ಪೂರಕ. ಸೊ ಒಮೆಗಾ 3ನ ನಮ್ಮ ಆಹಾರದಲ್ಲಿ ಜಾಸ್ತಿ ಮಾಡ್ಕೋಬೇಕಾಗಿರೋಂಥದ್ದು. ಫೋಲೇಟ್ ಅಂತ ಒಂದು ನ್ಯೂಟ್ರಿಯೆಂಟ್, ಫೋಲಿಕ್ ಆ್ಯಸಿಡ್. ಸೊ ಇವುಗಳು ನಮಗೆ ಆರೆಂಜಸಲ್ಲಿ ಅಥವಾ ಬೆಣ್ಣೆಹಣ್ಣು ಇದರಲ್ಲೆಲ್ಲ ಜಾಸ್ತಿ ಸಿಗೋಂಥದ್ದು. ಇವುಗಳನ್ನು ಸ್ವೀಕರಿಸೋದು. ಸ್ಟ್ರಾಬೆರೀಸ್ ಇರ್ಬೋದು, ಇದರಲ್ಲೆಲ್ಲ ಫೋಲೇಟ್, ಅಥವಾ ನಮ್ಮ ಸೊಪ್ಪುಗಳಲ್ಲಿ ಪಾಲಕ್ ಸೊಪ್ಪು, ಇದರಲ್ಲೆಲ್ಲ ಫೋಲೇಟ್ಸ್ಗಳಿರುತ್ತೆ. ಅವುಗಳನ್ನು ಜಾಸ್ತಿ ಸ್ವೀಕರಿಸಬೇಕಾಗಿರೋಂಥದ್ದು. ಇನ್ನು ಇದರೆಲ್ಲರ ಜೊತೆಗೆ ನಮ್ಮ ಗಟ್ ಹೆಲ್ತ್, ಅಂದರೆ ನಮ್ಮ ಇಂಟೆಸ್ಟೈನಲ್ ಕರಡಲ್ಲಿರೋಂತಹ ಬ್ಯಾಕ್ಟೀರಿಯಾಗಳನ್ನು ಜಾಸ್ತಿ ಮಾಡಬೇಕು. ಪ್ರೋಬಯೋಟಿಕ್, ಹುಳಿ ಬಂದಿರೋಂತಹ ಪದಾರ್ಥಗಳನ್ನು ಜಾಸ್ತಿ, ಅಂದರೆ ದೋಸೆ, ಇಡ್ಲಿ, ನಾವು ಹುಳಿ ಬರೆಸಿ ಸ್ವೀಕರಿಸ್ತೀವಲ್ಲ ಅಂತಹ ಪದಾರ್ಥಗಳನ್ನು ಸ್ವೀಕರಿಸೋದ್ರಿಂದ ಪ್ರೋಬಯೋಟಿಕ್ಸ್ ಜಾಸ್ತಿ ಆಗುತ್ತೆ. ಅತಿಯಾದ ಸಿಂಪ್ಟಮ್ಸ್ಗಳು ಇದ್ದಾಗ ನಾವು ಸಪ್ಲಿಮೆಂಟೇಷನ್ಸ್ ಬೇಕು ಅಂತ ಹೇಳ್ತೀವಿ. ಇಲ್ದಿದ್ರೆ ಈ ಮೇಜರ್ ನ್ಯೂಟ್ರಿಯೆಂಟ್ಸನ್ನು ಫೋಕಸ್ ಮಾಡಿದಾಗ ನಾವು ಸರ್ವಿಕಲ್ ಕ್ಯಾನ್ಸರನ್ನು ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ಇದೆ. ಸೊ ನ್ಯೂಟ್ರಿಷನ್ ಮುಖಾಂತರ ನಾವು ಕ್ಯಾನ್ಸರ್ಗಳನ್ನು ಮ್ಯಾನೇಜ್, ಅಂದರೆ ಸಿಂಪ್ಟಮ್ಸ್ಗಳು ಏನಿದೆ ಅವುಗಳನ್ನು ಕಮ್ಮಿ ಮಾಡೋಕ್ಕೆ ಸಾಧ್ಯ ಇದೆ. ಮೆಡಿಕಲ್ ಅಪ್ರೋಚ್ ಜೊತೆಲಿ ನ್ಯೂಟ್ರಿಷನ್ ಅಪ್ರೋಚ್ ಇದ್ದಾಗ ಬೆಟರ್ ರಿಸಲ್ಟ್ ಸಿಗೋಕ್ಕೆ ಸಾಧ್ಯ ಇದೆ. ಇವಾಗ ನಾವು ಇನ್ನೂ ಜೊತೆಗೆ ಹೇಳ್ತೀವಿ ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡೋಂಥದ್ದು, ಗೋಧಿ ಇರ್ಬೋದು, ಹಾಲು ಪದಾರ್ಥಗಳಿರ್ಬೋದು, ಅವುಗಳನ್ನು ಕಡಿಮೆ ಮಾಡಿದಾಗ ನಿಮಗೆ ಬೆಟರ್ ರಿಸಲ್ಟ್ಗಳು ಸಿಗೋಕ್ಕೆ ಸಾಧ್ಯ ಇದೆ. ಸೊ ಆಹಾರದ ಮುಖಾಂತರ ಕ್ಯಾನ್ಸರನ್ನು ನಾವು ಮ್ಯಾನೇಜ್ ಮಾಡಿಕೊಂಡು ಒಂದು ಬೆಟರ್ ಆರೋಗ್ಯವನ್ನು ಅಥವಾ ಬೆಟರ್ ಆರೋಗ್ಯನ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ.